ಮೊದಲನೇದಾಗಿ ಇವರು ರಾಜೀನಾಮೆ ಕೊಡೋ ಟೈಮ್ದಾಗ ಯಾರನ್ನು ಕೇಳಿ ರಾಜೀನಾಮೆ ಕೊಟ್ಟರು? ವರಿಷ್ಠರು ಹೇಳಿದ್ರ ಇವರು ರಾಜೀನಾಮೆ ಕೊಡು ಅಂತ? ಅಥವಾ ಇವರು ಮತಕ್ಷೇತ್ರದ ತಮ್ಮ ಕಾರ್ಯಕರ್ತರಿಗೆ ಕೇಳ್ಕೊಂಡ್ಬಿಟ್ಟು ರಾಜೀನಾಮೆ ಕೊಟ್ರ? ಇಲ್ಲ, ನೇರವಾಗಿ ತಮ್ಮ ಸ್ವಾರ್ಥ ಸಾಧನೆಗಾಗಿ ನೇರವಾಗಿಯೇ ಅವರು ಸೀದಾ ಸ್ಪೀಕರ್ ಹೋಗಿ ರಾಜೀನಾಮೆ ಕೊಟ್ಟರು. ಕೊಡೋ ಟೈಮ್ಗಾದರೂ ನಿಮ್ಮ ಪತ್ರಕರ್ತರು ಕೇಳಿದ್ರು ಅವ್ರಿಗೆ, ನಿಮ್ಮ ನಿರ್ಧಾರಕ್ಕೆ ನೀವು ಬದ್ಧ ಅದೀರೇನು ಅಂತ ಹೇಳ್ಬಿಟ್ಟು. ಅವಾಗ ಏನು ಹೇಳಿದ್ರು ಅವರು? ನನ್ನ ನಿರ್ಧಾರಕ್ಕೆ ನಾನು ಬದ್ಧ ಅದೀನಿ, ನಾನು ಬದ್ಧತೆಯಿಂದ ಬದುಕುವಂಥ ರಾಜಕಾರಣಿ, ನನ್ನ ನಿರ್ಧಾರದಿಂದ ನಾನು ಹಿಂದೆ ಸರಿಯಂಗಿಲ್ಲ, ಯಾರು ಬಂದ್ರು ಮಾತ್ರ ಕೇಳಂಗಿಲ್ಲ, ನಾನು ಯಾರಿಗೆ ಭೇಟಿ ಆಗಕ್ಕೆ ಹೋಗಂಗಿಲ್ಲ ಅಂತಲೂ ಹೇಳಿದ್ರು ಅವ್ರು ನೇರವಾಗಿ. ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತಾರೆ, ಅವ್ರಿಗೆ ನಮಗೇನು ಸಂಬಂಧ ಇಲ್ಲ ಅಂದಮೇಲೆ ಯಾಕೆ ಭೇಟಿ ಆಗಬೇಕು ಅನ್ನುವಂಥ ಮಾತು ಹೇಳಿದ್ರು. ಇವತ್ತು ಸಡನ್ನಾಗಿ ಬಂದುಬಿಟ್ಟು ನಾನು ಮೊನ್ನೆನೇ ಹೇಳಿದ್ದೆ, ನಾನು ಅವತ್ತು ಇದು ಒಂದು ನಾಟಕ, ಡೊಂಬರಾಟ ಎಬ್ಬಿಸ್ಕೊಂಡು ಬರ್ತಾರೆ, ಇಲ್ಲಿ ಬಂದು ಹೈಕಮಾಂಡ್ನವ್ರು ಬಗ್ಗದೆ ಇದ್ರೆ ಮತ್ತು ಏನೋ ನೆಪ ಹೇಳಿಬಿಟ್ಟು ಒಂದು ರಾಜಕೀಯ ಪ್ರಹಸನ ಮಾಡ್ತಾರೆ. ಇದು ಅವರ ಚಾಳಿ ಆಗಿಬಿಟ್ಟೈತಿ. ಶುದ್ಧ ಸುಳ್ಳು ಹೇಳುವಂಥದ್ದು, ಅದು ಸುಳ್ಳು ಹೇಳುವಂಥದ್ದು ಹೆಂಗಿರ್ತದಪ್ಪ ಅಂತಾರೆ, ಇವರು ಭಯಂಕರ ಸತ್ಯ ಹೇಳ್ತಿದ್ದಾರೆ ಅನ್ನುವಂಥ ಸುಳ್ಳನ್ನು ಅವ್ರು ಹೇಳ್ತಾರೆ. ಇದನ್ನು ನೋಡ್ಕೊಂತ ಬಂದೀವಿ ನಾವು. ಅವರು ಮಾತೆತ್ತಿದ್ರ ಬದ್ಧತೆ, ನೀತಿ, ನಿಯತ್ತು, ಸಿದ್ದೇಶ್ವರ ಸ್ವಾಮೀಜಿಗಳು, ಬಸವೇಶ್ವರ ಇಂಥವೆಲ್ಲ ಹೇಳ್ತಾರೆ. ಅದ್ರ ತಕ್ಕಂಗೆ ಅವ್ರು ಎಂದೂ ನಡೆದಿಲ್ಲ, ನಡೆಯಂಗೂ ಇಲ್ಲ. ಇದು ನಮ್ಮ ಕ್ಷೇತ್ರದ ಜನಕ್ಕೆ ಗೊತ್ತದ. ಜನರಿಗೆ ಈ ಥರ ಮೂರ್ಖರನ್ನಾಗಿ ಮಾಡ್ಕೋತ ಹೊಂಟು ಬಿಟ್ಟಾರ ಅವರು. ಯಾರು ಕೊಡೊಂದಿದ್ರಂತ ರಾಜೀನಾಮೆ ಅವ್ರಿಗೆ? ಈಗ ವಾಪಸ್ ಯಾರನ್ನ ಕೇಳಿ ವಾಪಸ್ ರಾಜೀನಾಮೆ ತಗೊಂಡ್ರು ಅವರು? ಮತಕ್ಷೇತ್ರದ ಜನ ನನಗೆ ವಾಪಸ್ ತಗೋಂತಾರ, ಅವ್ರ ಮನವಿಗೆ ಸ್ಪಂದನೆ ಮಾಡಿ ತಗೋತೀನಿ ಅಂತ. ಮತ್ತೆ ಕೊಡ್ಬೇಕಾದ್ರೆ ಎಲ್ಲಿ ಹೋಗಿದ್ರು ಅವರೆಲ್ಲ? ನಿಮ್ಮ ಬೆಂಬಲಿಗರು, ನಿಮ್ಮ ಕಾರ್ಯಕರ್ತರು ಅವಾಗ ಕೇಳ್ಬೇಕಾಗಿತ್ತಲ್ಲ ನೀವು ಅವ್ರಿಗೆ. ಇಲ್ಲಿ ಬಂದು ಕೇಳಿ ನಾನು ಕೊಡ್ಬೇಕಂತ ಮಾಡೀನಿ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ ಅವರು. ಸುಳ್ಳು ಹೇಳುವಂಥದ್ದನ್ನು ಅವ್ರಿಗೆ ಕರತಲ ಅಮಲಕ ಆಗಿಬಿಟ್ಟದು. ಅವರಿಗೆ ಬದ್ಧತೆ ಅನ್ನೋದಿಲ್ಲ, ಮತ್ತು ಭಂಡತನ ಕೇಳಿದ್ಬಿಟ್ಟಾರ ಅವರು. ಈ ಸೂಕ್ಷ್ಮತೆ ಬೇಕು ಮನುಷ್ಯಾಗ. ಒಬ್ಬ ರಾಜಕಾರಣಿಯಾಗಿ ಮೂರು ಸಲ ಶಾಸಕರಾಗಿ ನಾನು ಬಾಯಿಗೆ ತಲೆಗೆ ನಾನು ಏನು ಮಾತಾಡ್ತೀನಿ ಅನ್ನುವಂಥದ್ದು ಲಿಂಕ್ ಇರಬೇಕಲ್ಲ. ಮಾಡೋದೆಲ್ಲ ಮಾಡಿಬಿಟ್ಟು ಆಮೇಲೆ ಮತ್ತೆ ಅದನ್ನು ಸಾಪ್ ಎಳೆಯೋದು, ಅದನ್ನು ಗೂಬೆಯನ್ನು ಯಾರ ಮ್ಯಾಗೋ ಕೂಡಿಸುವಂಥದ್ದನ್ನು ಮಾಡುವಂಥದ್ದು. ಯಾರು ವಿಪಕ್ಷಗಳೇನೋ ತಂತ್ರ ಮಾಡಿದ್ರ? ನಿಮ್ಗೆ ಏನೋ ಮಂತ್ರಿಗಿರಿ ಕೊಡಬಾರ್ದು ಅಂತ ಯಾರು ಏನು ತಂತ್ರ ಮಾಡಿರಲ್ಲ. ನಿಮ್ಮ ಪಕ್ಷದ್ದೇ ನಿರ್ಧಾರ, ನಿಮ್ಮ ಪಕ್ಷದ ವರಿಷ್ಠರ ನಿರ್ಧಾರ, ನಿಮ್ಮಲ್ಲಿ ಇರುವಂಥ ಗುದ್ದಾಟದಿಂದ ನಿಮ್ಗೆ ಸಿಕ್ಕಿರಲಿಲ್ಲ. ನೀವಾಗಿ ಹೋಗಿ ಸ್ವಯಂ ಘೋಷಣೆ ಮಾಡಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜೀನಾಮೆ ಪತ್ರ ಸಲ್ಲಿಸಿದ್ರಿ. ಇವತ್ತು ಸಡನ್ನಾಗಿ ಬಂದ್ಬಿಟ್ಟು ವಾಪಸ್ ರಾಜೀನಾಮೆ ತಗೋತಿದ್ದೀನಿ ಅಂತ ಯಾರಿಗೆ ಕೇಳಿ ವಾಪಸ್ ರಾಜೀನಾಮೆ ತೊಗೊಂಡ್ರಿ? ಯಾರಿಗೆ ಕೇಳಿ ರಾಜೀನಾಮೆ ಕೊಟ್ರಿ? ಹಾಂ, ಮುಂದಿನ ನನಗೆ ಗೊತ್ತದ ಅಂತ ಹೇಳಿದ್ರು ಸರ್. ಅದೇ ರೀತಿಯಾಗಿ ಇವರು ಪ್ರೆಸ್ ಮೀಟ್ನಲ್ಲಿ ಅದೇ ರೀತಿನ ಅವರು ವಿವರಿಸಿದ್ದಾರೆ. ರೀತಿಯಲ್ಲಿ ನೀರಿನಲ್ಲಿ ಮುಗಿಸಿ ವ್ಯಾಪಾರ ಮಾಡೋದು. ನಿನ್ನೆ ನಾನು ಯತ್ನಾಳಗೌಡರು ಹೇಳಿದ್ರು, ಅವ್ರ ಮುಂಚೆ ಈ ಭವಿಷ್ಯವಾಣಿ ಹಿಂಗೆ ಆಗತ್ತಂತೆ ಹೇಳಿದ್ರು. ನಾನು ಕೂಡ ಹೇಳಿದ್ದೆ ಇವ್ರು ಹಿಂಗೆ ನಾಟಕ ಎಬ್ಸಕ್ಕೆ ಮಾಡಕತ್ತಿರತ್ತೆ. ಅದನ್ನೇ ಯತ್ನಾಳಗೌಡರು ಹೇಳಿದ್ರು, ನಾಳೆ ಬಿಟ್ಟು ನಾಡ್ದ ಬರ್ತಾರೆ ಅಂತ ಹೇಳಿ. ಇದು ಪೂರ್ವ ಒಂದೇನೋ ಅವ್ರ ಪಕ್ಷನ ಬ್ಲ್ಯಾಕ್ ಮೇಲ್ ಮಾಡಿ ಪ್ರಚಾರದ ತಂತ್ರ ಇದು. ಸೊ ಒಬ್ಬ ರಾಜಕಾರಣಿ ನಾನು ಏನು ಮಾಡ್ತೀನಿ ಅನ್ನುವಂಥದ್ದು, ನಾನು ಮಾತಾಡೋದಕ್ಕೆ ಮತ್ತು ನಾನು ಮಾಡೋದಕ್ಕೆ ಹೊಂದಾಣಿಕೆ ಇರಬೇಕು. ಮಾತಾಡೋಕ್ಕಿಂತ ಮೊದಲು ಇದು ನನ್ನ ಕೈಲಿ ಮಾಡೋಕ್ಕಾಗತ್ತಾ ಅನ್ನುವಂಥದ್ದನ್ನು ವಿಚಾರ ಮಾಡಿ ಮಾತಾಡಬೇಕು. ಸೊ ಇವರು ಅದು ಯಾವುದೂ ಇಲ್ಲೇ ಇಲ್ಲ. ಎಷ್ಟು ಗಂಭೀರವಾಗಿ, ಎಷ್ಟು ಕಾನ್ಫಿಡೆಂಟಾಗಿ ಅವ್ರು ಅವತ್ತು ಹೇಳಿದ್ರು, ಇಂಡಿ ಶಾಸಕರಪ್ಪ ಅಂತಂದ್ರೆ ನಾನು ವಾಪಸ್ ತಿರುಗಿ ನೋಡೋ ಪ್ರಶ್ನೆನೇ ಇಲ್ಲ, ನನಗೂ ಅವ್ರಿಗೆ ಸಂಬಂಧನೇ ಇಲ್ಲ ಅಂತ ಹೇಳ್ಬಿಟ್ಟು ಅವತ್ತೇ ನಾವು ಇವರು ಬಂದು 2 ದಿನದಾಗ ಈ ಒಂದು ಡೊಂಬರಾಟ ಎಬ್ಬಿಸ್ಕೊಂಡು ಮತ್ತೇನು ವಾಪಸ್ ತಗೋತಾರ ಅಂತ ಹೇಳಿ ಅವತ್ತೇ ಹೇಳಿದ್ವಿ ನಾವು. ಕಾಂಗ್ರೆಸ್ ಐಡಿಯಾಲಜಿ ನಾವು ಅದರ ತತ್ವ ಸಿದ್ಧಾಂತಗಳ ಪ್ರಕಾರ ನಾವು ಇರ್ತೀವಿ. ಯಾವುದು ತತ್ವ ಇಲ್ಲ, ಸಿದ್ಧಾಂತ ಇಲ್ಲ, ಕಾಂಗ್ರೆಸ್ ಐಡಿಯಾಲಜಿನೂ ಇಲ್ಲ, ಇವ್ರಿಗೆ ಯಾವುದು ಬದ್ಧತೆನೂ ಇಲ್ಲ. ಹಂಗಿದ್ರೆ ಇವರು ರಾಜೀನಾಮೆ ಕೊಡ್ತಿರ್ನೇನೂ ಇರಲಿಲ್ಲ. ಇವರು
ಹಸಿ ಹಸಿ ಸುಳ್ಳು ಹೇಳ್ತಾರೆ. ಇದು 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 ಜ್ವಲಂತ ಉದಾಹರಣೆ ನಮ್ಮ ಮುಂದೆ ಇವತ್ತು. ಇದೇನು ಭಾಳ ಹಳೇದು ನಾವು ಹೇಳಕತ್ತಿಲ್ಲ, ಇನ್ನೊಮ್ಮನ್ನಿದೆ ಜ್ವಲಂತ ಉದಾಹರಣೆ. ಅವ್ರು ಹೇಳೋದೊಂದು ಮಾಡೋದೊಂದು ಇದನ್ನೇ ಮಾಡ್ಕೊತ ಬಂದಾರ. ಸ್ವಾರ್ಥ ರಾಜಕಾರಣ ಮಾಡಿಬಿಟ್ಟು ಜನರಿಗೆ, ಅವ್ರದ್ದು ಪಕ್ಷಕ್ಕೆ, ಅವರನ್ನು ನಂಬಿರುವಂತಹ ಕಾರ್ಯಕರ್ತರಿಗೆ ಮೋಸ ಮಾಡ್ತಾ ಇದ್ದಾರೆ. ಎಲ್ಲಿ ತನಕ ನಡೀತದ, ಒಂದಿನ ಇದು ಕೊನೆಗಾಣಿಸುವಂಥ ಸಮಯ ಬರ್ತದ ಅನ್ನುವಂಥದ್ದು ನಮಗೆ ಇವತ್ತು ಕಾಣ್ತಾ ಇದೆ. ಯಾವ ಆತ್ಮಸಾಕ್ಷಿ, ಎದರ ಆತ್ಮಸಾಕ್ಷಿ, ಏನು ಆತ್ಮಸಾಕ್ಷಿ ಹೇಳ್ರಿ ನಮ್ಗೆ? ಆತ್ಮಸಾಕ್ಷಿ ಪ್ರಶ್ನೆ ಎಲ್ಲಿ ಬರ್ತೈತಿ ಇದ್ರಾಗ? ಆತ್ಮಸಾಕ್ಷಿ ಪ್ರಶ್ನೆನೇ ಉದ್ಭವ ಆಗಂಗಿಲ್ಲ. ಇವರು ಈಗ ಆಯ್ತು ಸರಿ, ವರಿಷ್ಠರು ಇವರಿಗೆ ಮಾತು ಕೊಟ್ಟಿದ್ದಾರೆ ಕೊಡಬೇಕು ಅನ್ನುವಂಥದ್ದು ಹೇಳ್ತಾರೆ ಇವರು. ಅದಕ್ಕೆ ನಮ್ಗಂತೂ ಗೊತ್ತಿಲ್ಲ, ಅವರೇ ಹೇಳಕತ್ತಾರ ವರಿಷ್ಠರು ನನಗೆ ಮಾತು ಕೊಟ್ಟಿದ್ರು ಆತ್ಮಸಾಕ್ಷಿಗೆ ಅಂತ ಹೇಳಿ. ನೀವು ವರಿಷ್ಠರ ಜೊತೆ ಕೂತ್ಕೊಂಡು ಮಾತಾಡ್ಬೇಕಾಗಿತ್ತಲ್ಲ. ನೀವು ನನಗೆ ಮೋಸ ಮಾಡಿರಿ, ನನಗೆ ನಿರ್ಧಾರ ನಾನು ತಗೋತೀನಿ. ನೀವು ಸಡನ್ನಾಗಿ ಏಕಾಏಕಿ ನಿರ್ಧಾರ ತೊಗೊಂಡಿರುವಂಥದ್ದು ಇದು. ಆನ್ ದ ಸ್ಪಾಟ್ ಐ ಆಮ್ ಗೋಯಿಂಗ್ ಟು ರಿಸೈನ್, ಐ ವಿಲ್ ನಾಟ್ ಸ್ಟೆಪ್ ಬ್ಯಾಕ್ ಅಂತ ಹೇಳಿಬಿಟ್ಟು ಇವರು ಮತ್ತೆ ಮರುದಿನೇ ನೆಕ್ಸ್ಟ್ ಡೇ ಮರುದಿನ 2 ದಿನದಾಗೆ ಬಂದು ಆ ನಿರ್ಧಾರನ ಬದಲಾವಣೆ ಮಾಡಿದ್ರು. ಅವ್ರಿಗೆ ಗೊತ್ತಾಯಿತು ನಾನು ಏನೋ ಒಂದು ಕಲ್ಲು ಒಗಿಬೇಕು, ಕಲ್ಲು ಒಗೆದ್ರೆ ಏನಾರು ಆಗ್ತದೆ ಏನೋ ಅಂತ ಹೇಳ್ಬಿಟ್ಟು ಆಗಲಿಲ್ಲ. ಈಗ ಜನ ಎಲ್ಲನೂ ಭಯಕತ್ತರು. ಕ್ಷೇತ್ರದ ಜನರಿಗೆ, ಕ್ಷೇತ್ರದ ಅವರ ಕಾರ್ಯಕರ್ತರಿಗೆ, ಜನರಿಗೆ ಇದು ಅತಂತ್ರ ಮಾಡಿ ಇದು ಮರು ಚುನಾವಣೆ ನಿರ್ಮಾಣ ಆಗಿದ್ರೆ ನನಗೆ ಹೊಡೆತ ಬೀಳುತ್ತೆ ಅನ್ನುವಂಥದ್ದು ಒಂದು ರಿಯಲೈಸೇಷನ್ ಆಯ್ತು ಅವ್ರಿಗೆ. ಇನ್ನೂ ಒಂದ್ ಕಡೆ ಮೂಡಾಗಿದ್ದಾರೆ, ಗೌಡ್ರು ಹಿಂಗೆ ಹೇಳ್ತಾರೆ, ಮತ್ತೊಂದು ದಿವ್ಸ ಹಿಂಗೆ ಹೇಳ್ತಾರೆ. ಹೌದು, ನನಗನ್ನಿಸ್ತದೆ ಯಶವಂತರಾಯ ಗೌಡ್ರಿಗೆ ಬಹುಶಃ ಮಾನಸಿಕ ಅಸಮತೋಲನಿತರಾಗಿ ಇದ್ದಿದ್ದಕ್ಕೆ ಇಂಥ ನಿರ್ಧಾರ ತಗೊಳ್ತಾ ಇದ್ದಾರೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಯಾವುದೇ ವ್ಯಕ್ತಿ ಸಾರ್ವಜನಿಕವಾಗಿ ಒಂದು ಜವಾಬ್ದಾರಿ ಸಂವಿಧಾನಿಕ ಹುದ್ದೆಯಲ್ಲಿರುವಂತಹ ವ್ಯಕ್ತಿ, ಅವರ ಮಾತು ಮತ್ತು ನಡವಳಿಕೆಗೆ ಸಾಮ್ಯತೆ ಇರಬೇಕು. ಅದು ಯಾವುದೂ ಕಾಣಿಸ್ತಾ ಇಲ್ಲ ನಮಗೆ. ಅವ್ರು ಹೇಳ್ತಾರೋ ಒಂದು, ಮಾಡ್ತಾರೋ ಒಂದು. ಒಂದೊಂದು ಸತಿ ಭಾಷಣದಾಗ ಅತೀ ಉದ್ವೇಗದಿಂದ ಮಾತಾಡುವಂಥದ್ದು, ಎದುರಿಗೆ ಬಂದವರಿಗೆ ಗದ್ದ ತುಟಿ ಹಿಡಿದು ಬಿಟ್ಟು ಅಗದಿ ಏನು ಮನ್ಯಾಗಿನ ಮೊಮ್ಮಗನಾಗಿ ಮಾತಾಡೋದು, ಆಮೇಲೆ ಮರ್ತು ಬಿಡುವಂಥದ್ದು, ಕಾರ್ಯಕರ್ತರಿಗೆ ಸಿಕ್ಕಾಪಟ್ಟೆ ಆಶ್ವಾಸನೆ ವಾಗ್ದಾನಗಳನ್ನು ಕೊಡುವಂಥದ್ದು, ಅವ್ರನ್ನ ಉಪಯೋಗ ಮಾಡಿಕೊಳ್ಳುವಂಥದ್ದು, ಆಮೇಲೆ ಕೈ ಬಿಟ್ಟು ಬಿಡುವಂಥದ್ದು, ಜನರಿಗೆ ಹಸಿ ಹಸಿ ಸುಳ್ಳು ಹೇಳೋದು, ಹಸಿ ಹಸಿ ಸುಳ್ಳು ಹೇಳೋದು, ಆಮೇಲೆ ಅದನ್ನು ಮರ್ತು ಬಿಡೋದು, ಮತ್ತು ಇನ್ನೊಂದೇನೋ ಪ್ರತಿಪಾದನೆ ಮಾಡೋದು. ಸಮ್ವೇರ್ ಸಮಥಿಂಗ್, ಸಮ್ ಲಿಂಕ್ ಈಸ್ ಮಿಸ್ಸಿಂಗ್. ಐ ಥಿಂಕ್ ವಾಟ್ ಐ ಫೀಲ್ ಇಸ್ ಈ ಥರ ಒಬ್ಬ ಬ್ಯಾಲೆನ್ಸ್ಡ್ ಮೈಂಡ್ ಇರೋಂಥವ್ರು, ಸ್ಥಿತಪ್ರಜ್ಞತೆ ಅಂತೀವಲ್ಲ ನಾವು, ಅದು ಇರೋಂಥವ್ರು ಹಿಂಗೆಲ್ಲ ಮಾಡಂಗಿಲ್ಲ. ಎಲ್ಲೋ ಅವರಿಗೆ ಮಾನಸಿಕ ಸ್ಥಿಮಿತ ಸರಿ ಇಲ್ಲ, ನನಗೆ ಯಾಕೋ ಮೆಂಟಲಿ ಇಂಬ್ಯಾಲೆನ್ಸ್ಡ್ ಇದ್ದವ್ರು ಮಾತ್ರ ಈ ಥರ ನಿರ್ಧಾರಗಳನ್ನು ಮಾಡೋದು, ತಪ್ಪು ವಾಗ್ದಾನಗಳನ್ನು ಕೊಡುವಂಥದ್ದು, ಆವೇಶ ರೋಷಾವೇಶದಿಂದ ಮಾತಾಡುವಂಥದ್ದು, ಎಲ್ಲೋ ಒಂದು ಇನ್ಸೆಕ್ಯೂರ್ಡ್ ಫೀಲಿಂಗು ಅಥವಾ ಎಲ್ಲೋ ಒಂದು ಕಿಳಿರಿಮೆ ಅಂತೀವಲ್ಲ, ಆ ಭಾವನೆಯಿಂದ ಅವರು ತೊಳಲಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದೆಲ್ಲ ನೋಡಿದ್ರೆ ನಮ್ಗೆ ಅನ್ಸುತ್ತೆ. ಹೌದು, ಹೌದು, ಅವ್ರ ದ್ವಂದ್ವ ನಿಲುವು ಇದು ಒಂದರಲ್ಲಿ ಅಲ್ಲ, ಎಲ್ಲದರಲ್ಲೂ ಅವ್ರದ್ದು ದ್ವಂದ್ವ ನಿಲುವಿದೆ. ಏನು ರಾಜೀನಾಮೆ ಕೊಡೋಕ್ಕಿಂತ ಮೊದಲು ಕಾರ್ಯಕರ್ತರನ್ನ ಕೇಳ್ಕೊಡ್ಬೇಕಾಗಿತ್ತು. ಕೇಳ್ದೇನೆ ಕೊಟ್ಬಿಟ್ಟು ಇವತ್ತು ನನ್ನ ಕಾರ್ಯಕರ್ತರು ಬೇಡ ಅಂತಾರ ಅನ್ನುವಂಥದ್ದು ನಮ್ಮ ಮುಂದಿರುವಂತಹ ತಾಜಾ ಒಂದು ದ್ವಂದ್ವ ನೀತಿಯ ಉದಾಹರಣೆ ಇದು. ಇದ್ರ ಜೊತೆನೆ ಹಲವಾರು ನಿಲುವುಗಳು ದ್ವಂದ್ವದಿಂದ ಕೂಡಿರ್ತಾರೆ. ಇದರಿಂದಾಗಿ ನಮ್ಮ ಮತಕ್ಷೇತ್ರ ಕೆಟ್ಟ ಹೆಸರು ಬರ್ತಾ ಇದೆ. ಈ ನಿಮಗೆಲ್ಲ ಗೊತ್ತಿರ್ಬೇಕು, ಒಂದ್ಸತಿ ಹಿಂದೆ ರೈತರು ಸಕ್ಕರೆ ಕಾರ್ಖಾನೆ ಮುಂದೆ ಪ್ರತಿಭಟನೆ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ ನಾನು ನೋಡ್ಕೋತೀನಿ, ನಿಮ್ಗೆ ರೈತರಿಗೆ ಧಮಕಿ ಮಾತಾಡಿದ್ದು. ಅಲ್ಲಿ ಬೆಳಗಾವದಲ್ಲಿ ಒಬ್ಬ ರೈತ ಮುಖಂಡರು ಯಾಪರಿ ಇವ್ರಿಗೆ ಜಾಡ್ಸಿದ್ರಪ್ಪ ಅಂತಂದ್ರೆ ನಮ್ಮ ಮತಕ್ಷೇತ್ರಕ್ಕೆ ಅಸಹ್ಯ ಆಗುವಂಗ ಚುನಪ್ಪ ಪೂಜಾರಿ ಅವರು ಅವ್ರು ಮಾತಾಡಿದ್ದು ಶಬ್ದ ಕೇಳಿದ್ರೆ ನಮ್ಮ ಮತಕ್ಷೇತ್ರ ಶಾಸಕರಿಗೆ ಹಿಂಗೆ ಮಾತಾಡಬಾರ್ದು ಅನ್ನುವಂಥ ನೋವು ನಮಗಾಯ್ತು. ಯಾಕಂದ್ರೆ ನಾವು ಆ ಮತಕ್ಷೇತ್ರದವರಾಗಿ ನಾವು ಏನು ಪಾರ್ಟ್ ಆಫ್ ದಟ್ ಕಾನ್ಸ್ಟಿಟ್ಯೂನ್ಸಿ, ನಮಗೂ ಅಸಹ್ಯ ಅನ್ನಿಸ್ತು.
ಸೊ ಎಲ್ಲಿ ಏನು ಮಾಡಬೇಕು, ಏನು ಮಾತಾಡಬೇಕು, ಬರೇ ಬಂಟತನ, ನಾನು ಹಂಗದೀನಿ, ನಾನು ಹಿಂಗದೀನಿ, ನಾನು ಮನಸ್ಸು ಮಾಡಿದ್ರೆ ಹಿಂಗೆ ಮಾಡ್ತೀನಿ, ಅವ್ರದೇ ಪಕ್ಷದವ್ರಿಗೆ ಧಮಕಿ ಕೊಡೋದು, ಅವ್ರದೇ ಪಕ್ಷದವ್ರಿಗೆ ಸೋಲಿಸ್ತೀನಿ ಅನ್ನುವಂಥದ್ದು ಇದು ಯಾವ ಬದ್ಧತೆ? ಅವ್ರದೇ ಪಕ್ಷದಿಂದ ದೊಡ್ಡ ಮುಖಂಡರುಗಳಿಗೆ ನಾನು ಸೋಲಿಸ್ತೀನಿ ಅಂತೇಳಿ ಚಾಲೆಂಜ್ ಮಾಡ್ತಾರೆ. ದ ವಾರ್ ಹ್ಯಾಸ್ ಬಿಗನ್ ಅಂತಾರೆ. 2028ಕ್ಕೆ ಚುನಾವಣೆ ಬರಲಿ ನೋಡ್ಕೋತೀನಿ ನಾ ಅಂತಾರೆ. ಮತ್ತು ಇದು ಯಾವ ಮೆಂಟಾಲಿಟಿ, ಯಾವ ಮಾನಸಿಕತೆ? ಇವ್ರ ಪಕ್ಷಕ್ಕೆ ಬದ್ಧರ? ಇವರು ಪಕ್ಷಕ್ಕೆ ನಾನು ಬದ್ಧ ಅದೀನಿ, ಕಾಂಗ್ರೆಸ್ಗೆ ನಾನು ಲಾಯಲ್ ಅದೀನಿ, ಕಾಂಗ್ರೆಸ್ನಾಗೆ ಹುಟ್ಟಿನಿ, ಕಾಂಗ್ರೆಸ್ನಾಗೆ ಸಾಯ್ತೀನಿ ಅಂತ ಹೇಳ್ತಾ ಇದಾರಲ್ಲ. ಇವತ್ತು ನೀವೇ ಹೇಳಿದ್ರಿ. ಮತ್ತು ಹಂಗಿರಿ ಕಾಂಗ್ರೆಸ್ದು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾಂಗ್ರೆಸ್ದು ದೊಡ್ಡ ಏನು ನಮ್ಮ ಈ ಭಾಗದ ದೊಡ್ಡ ಪ್ರಮುಖರನ್ನ ನಾನು ಸೋಲಿಸ್ತೀನಿ ಅಂತಾರಲ್ಲ ಇನ್ನೊಂದು ಕಡೆ. ಗೊತ್ತಿದೆ ಯಾ ನಿಲುವು? ಏಕವಚನದಲ್ಲೇ ಅವ್ರ ಬಗ್ಗೆ ಮಾತಾಡುವಂಥದ್ದು, ಬೈಯುವಂಥದ್ದು, ನಂದ ಅವ್ರದ್ದು ದುಶ್ಮನಿ ಸದಿಯೋಂಶ ಹೇ ಅಂತಾರ ಅವ್ರು. ಮತ್ತು ನೀವು ಅದೇ ಪಕ್ಷದಾಗಿದ್ದು ಅದೇ ಪಕ್ಷದ ಒಬ್ಬ ವರಿಷ್ಠರ ಬಗ್ಗೆನೇ ನೀವು ಈ ಥರ ಮಾತಾಡ್ತಾ ಇದ್ದೀರಿ ಅಂದ್ರೆ ನಿಮ್ದು ಯಾವ ನಿಲುವು? ನಿಮ್ದು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇರುವಂಥವ್ರ ಬಗ್ಗೆ ಎಲ್ಲರಿಗೂ ನೀವು ನಿಷ್ಠೆ ಇರಬೇಕು, ಅವ್ರನ್ನ ಎಲ್ಲರೂ ಒಳಗೊಂಡು ನೀವು ಪಕ್ಷ ಕಟ್ಟಬೇಕು. ಮತ್ತಿಂಥ ದೊಡ್ಡ ವರಿಷ್ಠರ ಬಗ್ಗೆನೇ ನೀವು ಈ ಬರೀ ಇರ್ಬೇಕಾದ್ರೆ ಇನ್ನು ಪಾಪ ಸಣ್ಣ ಸಣ್ಣ ಕಾರ್ಯಕರ್ತರು, ಕ್ಷೇತ್ರದ ಜನರು, ಕ್ಷೇತ್ರದಲ್ಲಿರುವಂಥ ಬಡವರು, ಇವರು ಹಾಲತ್ತೇನು? ಕಳೆದ 13-14 ವರ್ಷದಿಂದ ಅವ್ರು ಅಧಿಕಾರದಲ್ಲಿದ್ದಾರೆ. ಏನೂ ಇಲ್ಲ, ಬರೀ ಇದನ್ನೇ ಒಂದು ಸ್ವ ಸಮಾಜದವ್ರಿಗೆ ಮಾಡ್ಯಾರೋ ಬಿಟ್ಟರೋ ಗೊತ್ತಿಲ್ಲ. ಇನ್ನೊಂದು ದೊಡ್ಡ ದೊಡ್ಡ ಜಾತಿಗಳನ್ನ ಒಂದರ ವಿರುದ್ಧ ಒಂದನ್ನು ಎತ್ತಿ ಕಟ್ಟೋದು, ಅವ್ರವ್ರ ಮಧ್ಯೆ ಜಗಳ ಹಚ್ಚೋದು, ಈ ವರ್ಷ ಈ ಊರಿಗೆ ಹಿಡಿಯೋದು, ಇನ್ನೊಂದು ವರ್ಷ ಅವ್ರಿಗೆ ಹಿಡೋದು, ಒಂದೊಂದು ಊರಾಗಿ ಎರಡೆರಡು ಪಾರ್ಟಿ ಮಾಡುವಂಥದ್ದು. ಸ್ವ ಹಿತಾಸಕ್ತಿ, ಸ್ವಂತ ಸ್ವಾರ್ಥ ಮಾತ್ರ ಬಿಟ್ಟರೆ ಅವ್ರಿಗೇನು ಸಮಾಜದ ಬಗ್ಗೆ ಕಳಕಳಿ ಆಗಲಿ, ಜನರ ಬಗ್ಗೆ ಕಳಕಳಿ ಆಗಲಿ, ಬಡವರ ಬಗ್ಗೆ ಕಳಕಳಿ ಆಗಲಿ, ನಾನು ಕ್ಷೇತ್ರ ಅಭಿವೃದ್ಧಿ ಮಾಡಬೇಕು, ಜನ ನನಗೆ ಅವಕಾಶ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆಗಲಿ ಕಿಂಚಿತ್ತೂ ಕಾಳಜಿ ಇಲ್ಲ ಅವ್ರಿಗೆ. ಇಲ್ಲ, ನನಗೆ ಇಡೀ ಮತಕ್ಷೇತ್ರದಲ್ಲಿ ನನ್ನ ಬಗ್ಗೆ ಕಳೆದ ಬಾರಿ ಟಿಕೆಟ್ ತಪ್ಪಿದ್ದಕ್ಕೆ ಸಿಕ್ಕಾಪಟ್ಟೆ ಅನುಕಂಪ ಇದೆ. 2018ರಲ್ಲಿನೂ ಕೂಡ ನಾನು ಕೇವಲ 50,000 ಓಟಲ್ಲಿ ಅವಾಗೇ ಗೆದ್ದಿದ್ದೆ. ನನಗೆ ಲಾಸ್ಟ್ ಕೊನೆಯ ಗಳಿಗೆಯಲ್ಲಿ ಟಿಕೆಟ್ ಕೊಟ್ಟರು. ನನಗೆ ಕ್ಷೇತ್ರದ ಪ್ರತಿಯೊಂದು ಹಳ್ಳಿ ಕವರ್ ಮಾಡ್ಲಿಕ್ಕೆ ಆಗ್ಲಾಕ ನಾನು ಅವಾಗ ಸಮಯ ಮತ್ತು ನನ್ನ ಅನುಭವದಿಂದ ಕೊರತೆಯಿಂದ ನಾನು ಸೋತೆ. 23ರಲ್ಲಿ ಸಂಪೂರ್ಣವಾಗಿ ತಯಾರಿ ಮಾಡ್ಕೊಂಡಿದ್ದೆ. 23ರಲ್ಲಿ ಕ್ಷೇತ್ರದ ಜನ ನನ್ನ ಮೇಲೆ ಅಪಾರವಾದಂತಹ ಏನೋ ಬೆಂಬಲ, ವಿಶ್ವಾಸ ಇಟ್ಟು ಗೆದ್ದಿತಿ ಅನ್ನುವಂಥ ನಮ್ಮ ಹತ್ರ ಒಂದು ವಿಶ್ವಾಸ ಇತ್ತು. ಸಡನ್ ಆಗಿ ಟಿಕೆಟ್ ತಪ್ಪಿಸಿದ್ರು, ಅದು ಬೇರೆ ವಿಷಯ. ಈ 2028ಕ್ಕೆ ಇವ್ರ ಬಗ್ಗೆ ಸಾಕಾಗ್ಯದ ಜನಕ್ಕೆ. ಮತಕ್ಷೇತ್ರದಾಗ ಒಬ್ಬ ಯುವಕ, ಒಬ್ಬ ವಿದ್ಯಾವಂತ, ಮತಕ್ಷೇತ್ರದ ನಾಡಿ ಮಿಡಿತವ ಗೊತ್ತಿರುವಂಥವ, ಪ್ರತಿಯೊಂದು ಹಳ್ಳಿಯಲ್ಲಿರುವಂಥ ಸಮಸ್ಯೆಗಳನ್ನು ಗೊತ್ತಿರುವಂತಹ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ನಮ್ಮ ಮತಕ್ಷೇತ್ರದ ಜನ ನನ್ನ ಕಡೆ ಬಹಳ ಅಪಾರವಾದಂತಹ ನಿರೀಕ್ಷೆ ಇಟ್ಕೊಂಡು ಇವತ್ತು ಕಾಯ್ತಾ ಇದ್ದಾರೆ. ನಾವು ಕೂಡ ಅದಕ್ಕೆ ಪೂರಕವಾಗಿ ಏನು ಮಾಡಬೇಕು ಆ ಕೆಲಸಗಳನ್ನು ಸೈಲೆಂಟಾಗಿ ಇದ್ಕೊಂಡು ಮಾಡ್ತಾ ಇದ್ದೀವಿ ಸದ್ಯಕ್ಕೆ. 100% ನಮ್ಮದು ಆಲ್ರೆಡಿ ಗ್ರೌಂಡ್ ಇದೆ. ಅದಕ್ಕೆ ಏನು ಬೇಕು ಅದನ್ನು ನಾವು ಮಾಡ್ತಾ ಇದ್ದೀವಿ. ನಿಶ್ಚಿತವಾಗಿಯೂ ನಾನು ಇವತ್ತು ಹೇಳ್ತೀನಿ, ನಾನು ಶಾಸಕರಿಗೆ ಹೇಳ್ತೀನಿ ಮತ್ತು ಕ್ಷೇತ್ರದ ಜನರಿಗೆ, ನನಗೆ ಇರುವಂತಹ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಹೇಳ್ತೀನಿ, 2028ಕ್ಕೆ ಇಂಡಿಯಲ್ಲಿ ನಮ್ಮದೇ ಸರ್ಕಾರ ಇರ್ತದೆ. ಇದ್ರಾಗ ಯಾವುದೂ ಸಂಶಯ ಬೇಡ. ಅದಕ್ಕೆ ಪೂರಕವಾಗಿ ನಾವು ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದ್ದೀವಿ. ವಾಸ್ತು ಸರಿ ಇಲ್ಲ, ನೀವು ಮತ್ತೆ 3 ಸಲ ಶಾಸಕರಾಗಿರಲ್ಲ, ವಾಸ್ತು ಸರಿ ಇಲ್ಲದೆ ಇದ್ರೆ ಮತ್ತೆ ಅಲ್ಯಾಕೆ ಹೋಗಿ ಶಾಸಕ ಸ್ಥಾನ ನಿಲ್ಲಕ್ಕೆ ಹೋದ್ರಿ? ನಿಮ್ಗೆ ಅರ್ಹತೆ ಇಲ್ಲ, ನಿಮ್ಮ ಜೊತೆ ಜಿಲ್ಲಾದಾಗ ಒಬ್ಬರು MLAಗಳ ಸಾಥ್ ಇಲ್ಲ. ಅಟ್ಲೀಸ್ಟ್ ಮಿನಿಸ್ಟರ್ ಆಗ್ಬೇಕಂದ್ರೆ ಒಬ್ರು MLA ಆದರೂ ಬೇಕಲ್ಲ ಜೊತೆಗೆ. ಒಬ್ಬ MLA ನಮ್ಗೆ ಯಶವಂತರ ಗೌಡ್ರಿ ಮುಖ್ಯಮಂತ್ರಿ ಇನ್ನೂ ಮಂತ್ರಿ ಸ್ಥಾನ ಕೊಡ್ರಿಯಪ್ಪ ಅಂತ ಬೆಂಬಲಕ್ಕಿದ್ರಪ್ಪ ಅಂತಂದ್ರೆ ಏನೋ ಕೊಡ್ಬೋದಾಗಿತ್ತು. ಜಿಲ್ಲೆಯಲ್ಲಿ ಇರುವಂಥ 6 ಮಂದಿಯಾಗ 5 ಮಂದಿ ನಿಮ್ಮ ವಿರೋಧಿಗಳದಾರ. ನೀವು ಅದನ್ನ ತಂದ್ಬಿಟ್ಟು ಅಂದ್ರೆ ಇಂಡಿ ವಾಸ್ತು ಸರಿ ಇಲ್ಲ ಅನ್ನುವಂಥದ್ದು ಎಷ್ಟು ಸರಿ? ಇದ್ರದ್ದು ಮಾತು ಬಹಳ ಗಂಭೀರವಾದಂಥ ಮಾತಿದು. ಇಂಡಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು, ನಿಮ್ಗೆ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ನೀವು ಇಂಡಿ ವಾಸ್ತು ಸರಿ ಇಲ್ಲ ಅನ್ನುವಂಥದ್ದು ಇಂಡಿ ಜನರಿಗೆ, ಇಂಡಿಗೆ ಮಾಡಿರುವಂಥ ಅಪಮಾನ ಒಬ್ಬ ಶಾಸಕರಾಗಿ. ನೀವು ಈ ಮಾತನ್ನು ಅವ್ರು ಹೇಳ್ಬಾರ್ದು. ಅಂದ್ರೆ ಇವರು ಮೂಢನಂಬಿಕೆಗಳಲ್ಲೇನೋ, ಈಗಿನ ಕಾಲದಲ್ಲಿ ಮೂಢನಂಬಿಕೆಗಳಲ್ಲೇನೋ ನಂಬಿಕೆ ಇಡ್ತಾರ ಅನ್ನಂಗಾಯ್ತಲ್ಲ.
ನಮಗೂ ಹೇಳ್ತಿದ್ರು ಚುನಾವಣೆ ಹಿಂದಕ್ಕೆ ಸಿಕ್ಕಾಪಟ್ಟೆ ಚಾಡಿ ಇವೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಇವತ್ತು ನೀವು ಹೇಳಿದ್ದು ಕೇಳಿದ್ರೆ ನಮ್ಗೆ ಆ ಮಾತು ಸತ್ಯ ಅನ್ನಿಸ್ತದ. ಸೊ ನಿಮಗೆ ಮಂತ್ರಿ ಸ್ಥಾನ ಸಿಗದೆ ಇದ್ದಕ್ಕೆ ಇಂಡಿ ಮತಕ್ಷೇತ್ರಕ್ಕೆ ವಾಸ್ತು ಸರಿ ಇಲ್ಲ, ಇಂಡಿ ಮತಕ್ಷೇತ್ರದ ನಸೀಬು ಸರಿ ಇಲ್ಲ ಅನ್ನಂಗಾಯ್ತಲ್ಲ. ಆಮೇಲೆ ಅಧಿಕಾರದ ಆಸೆಗಾಗಿ ನಾನು ಅದಕ್ಕಾಗಿ ಅವರು ಅರ್ಧ ತಾಸು ರಾತ್ರಿ 2-3 ಕಾಲು ಹಿಡಿತಾರ. ಅದನ್ನು ಇಂಡಿ ಮತಕ್ಷೇತ್ರದ ಜನ ನೋಡ್ಯಾರ. ಅಧಿಕಾರಕ್ಕಾಗಿಯೇ ಹೋಗ್ಬಿಟ್ಟು ರಾಜೀನಾಮೆ ಕೊಟ್ಟಿರೋದು ನಿನ್ನೆ ಮೊನ್ನೆನೇ ನೋಡಿದ್ದೀವಿ. ಮತ್ತು ಹೊಳ್ಳಿ ಅದೇ ಅಧಿಕಾರ ಹೋಗ್ತದ ಅಂತ ಹೇಳ್ಬಿಟ್ಟು 2 ದಿನದಾಗ ರಾಜೀನಾಮೆ ವಾಪಸ್ ತಗೋತೀನಿ ಅಂತ ನೋಡಿರುವಂಥದ್ದು ಈಗ ನೀವು ನೋಡಿದ್ದೀರಿ. ಮತ್ತು ಇವ್ರು ಅಧಿಕಾರಕ್ಕೆ ಏನೆಲ್ಲ ಮಾಡ್ತಾರ, ಹೇಳುವುದೊಂದು ಏನಾಗ್ತಾರ ಭೂತದ ಬಾಯಲ್ಲಿ ಏನೋ ಮಂತ್ರ ಅಂತ ಏನೋ ಒಂದು ಗಾದೆ ಮಾತೈತಲ್ಲ, ಹಂಗೆ ಇವರು ಹೇಳುವುದಕ್ಕ ನಡೆಯುವುದಕ್ಕ ಮಾಡುವುದಕ್ಕ ಯಾವುದೂ ಸಂಬಂಧ ಇಲ್ಲ, ತಾಳ ಇಲ್ಲ, ಮೇಳಿಲ್ಲ. ಸುಮ್ಮನೆ ನಡೆದೈತಿ ಗಾಡಿ, ನಡೆದದ ಅಷ್ಟೇ. ಇವತ್ತು ಅಲ್ಲಿ ಮತಕ್ಷೇತ್ರದ ಈಗ ಒಂದು ರೌಂಡು ಮನವೊಲಿಸ್ಲಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾವಾಗ ಮುಖ್ಯಮಂತ್ರಿಗಳು ಒಂದು ಡೋಸ್ ಕೊಟ್ಟರು, ಯಾರು ಭಾಳ ಜಿಗದಾಡಿ ಹಾರಾಡಿ ರಾಜೀನಾಮೆ ಕೊಡ್ತೀನಿ ಅಂತಾರೋ ಅಂಗೀಕಾರ ಮಾಡ್ರಿ ಅಂತ ಹೇಳಿಬಿಟ್ರು. ಅವಾಗ ಇವ್ರಿಗೆ ಬಿಸಿ ತಡ್ತು. ನಾನೇನಾದರೂ ಇನ್ನು ಇದೇ ಹಿಡ್ಕೊಂಡು ಹೊರಟೆಪ್ಪ ಅಂತಂದ್ರೆ ನನ್ನ ಶಾಸಕ ಸ್ಥಾನ ಕಳ್ಕೊತೀನಿ, ನಂದು ರಾಜಕೀಯ ಭವಿಷ್ಯ ಮುಗಿತದ ಅನ್ನುವಂಥದ್ದು ಸಡನ್ನಾಗಿ ಅವ್ರಿಗೆ ಜ್ಞಾನೋದಯ ಆಯಿತು. ಆದ ತಕ್ಷಣ ಇವರೇ ಸಂದೇಶ ಕೊಟ್ಟಿರ್ತಾರೆ, ನಾನು ರಾಜೀನಾಮೆ ವಾಪಸ್ ತಡೆ ಹಿಡೀರಿ ಅಂತ ಹೇಳ್ಬಿಟ್ಟು. ಮೋಸ್ಟ್ಲಿ ಆ ಕಾರಣದಿಂದ ತಡೆ ಹಿಡಿದಿದ್ದಾರೆ ಅಷ್ಟೇ. ನನಗೆ ಅದೇ ಪ್ರಶ್ನೆ ಉದ್ಭವ ಆಗುತ್ತೆ. ಸಾವಳು ಸಂಘ ವನ ಇರುವಂಥದ್ದು ಸಿದ್ದೇಶ್ವರ ಸ್ವಾಮಿಗಳು ಇದ್ದಕ್ರೆ ಉದ್ಘಾಟನೆ ಮಾಡಿರುವಂಥದ್ದು. ಅಲ್ಲಿ ಫಾರೆಸ್ಟ್ ಏರಿಯಾ ಇವತ್ತು ಗಿಡ ಬೆಳೆದು ನಿಂತವ್ದು ಚಂದ ಕಾಣಕತ್ತದ. ಸಣ್ಣ ಪುಟ್ಟು ಕೆಲವೊಂದು ಏನೋ ದ್ವಾರ ಬಾಗ್ಲ ಇಂಥವು ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಆಗಿರುವಂಥ ಕೆಲಸ. ಎರಡನೇದ್ದು, ಇವರು ಸಕ್ಕರೆ ಕಾರ್ಖಾನೆ ಮಾಡೀನಿ ಅಂತೇಳಿ ಹೋದಲ್ಲೆಲ್ಲನೂ ಲಾಸ್ಟ್ 5-6 ವರ್ಷದಿಂದ ಅದನ್ನ ಹೇಳಕತ್ತಾರೆ. ಇಲ್ಲಿವರೆಗೂ ಕೂಡ ಸಕ್ಕರೆ ಕಾರ್ಖಾನೆಯಿಂದ ಎಷ್ಟು ಲಾಭ ಬಂದಿದೆ, ಸಕ್ಕರೆ ಕಾರ್ಖಾನೆಯಲ್ಲಿ ಎಷ್ಟು ಶೇರ್ ಹೋಲ್ಡರ್ಗೆ ಲಾಭಾಂಶ ಹಂಚಿದ್ದಾರೆ, ಅದ್ರದ್ದು ಏನು ಲೆಕ್ಕ, ಅದ್ರದ್ದು ಏನು ಪತ್ರ ಅನ್ನೋದು ಒಬ್ಬರಿಗೆ ಗೊತ್ತಿಲ್ಲ. ನೀವು ಬಹಿರಂಗ ಪಡಿಸ್ಬೇಕಲ್ಲ, ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಇಷ್ಟು ಸಕ್ಕರೆಯನ್ನು ನುರಿಸಿದೀವಿ, ಇಷ್ಟು ಖರ್ಚು ವೆಚ್ಚ ಆಯಿತು, ಇಷ್ಟು ಆದಾಯ ಬಂತು, ಇಷ್ಟನ್ನು ನಾವು ಷೇರುದಾರರಿಗೆ ಹಂಚೀವಿ ಅಂತ ಹೇಳ್ಬಿಟ್ಟು. ಅದ್ರ ಸಾಲ ಎಷ್ಟಿದೆ, ಅದು ಬಡ್ಡಿ ಎಷ್ಟು ಕಟ್ಟ್ಯಾರ, ಇದ್ರದ್ದು ಯಾರಿಗೂ ಏನೂ ಗೊತ್ತಿಲ್ಲ. ಹೇಳ್ಕೊಂತ ಹೊಂಟಾರ. ಇವತ್ತು ಅವರಿಗೆ ಸಾಕಾಗ್ಯದ. ನಮ್ಮ ಒಂದು ಒಳ ಮಾಹಿತಿ ಪ್ರಕಾರ ಸಕ್ಕರೆ ಕಾರ್ಖಾನೆ ಸಂಪೂರ್ಣವಾಗಿ ಲಾಸಲ್ಲಿದೆ. ಅದರ ಅವರೇ ಬಹಿರಂಗವಾಗಿ ಹೇಳಬೇಕು. ಇನ್ನು ಮತ್ತೇನು ನೀರಾವರಿ ಅಂತ ಹೇಳ್ತಾ ಇದ್ದೀರಿ ನೀವು. ನೀರಾವರಿ ಏನು ಹೋರ್ತಿ ಏತ ನೀರಾವರಿ ಏನು ಯೋಜನೆ ಅನ್ನುವಂಥದ್ದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಿದ್ದಾಗ ಹೋರ್ತಿಯಲ್ಲಿ ನಾನು ಕೂಡ ಅದೇ ಸ್ಟೇಜ್ ಮೇಲೆ ಇದ್ದವನು. ಸನ್ಮಾನ್ಯ ಗೋವಿಂದ ಕಾರಜೋಳ ಅವರು ನಮ್ಮೆಲ್ಲ ಜಿಲ್ಲಾ ಮುಖಂಡರು ಸೇರ್ಕೊಂಡ್ಬಿಟ್ಟು ಆ ಯೋಜನೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡಿರುವಂಥದ್ದು. ಆ ಯೋಜನೆಯದು ಏನೇ ಶ್ರೇಯಸ್ಸು ಸಲ್ಲಬೇಕಾಗಿದ್ರು ಭಾರತೀಯ ಜನತಾ ಪಕ್ಷಕ್ಕೆ ಸಲ್ಲಬೇಕು. ಇದನ್ನ ಬಿಟ್ಟು ಅವ್ರು ಮತ್ತೆ ಏನು ಮಾಡಿದ್ದಾರೆ ಹೇಳ್ರಿ. ಯಾವುದು ಎಲ್ಲಿ ಎಷ್ಟು ಶಾಲಾ ಕಾಲೇಜುಗಳು ನಿರ್ಮಾಣ ಮಾಡಿದ್ದಾರೆ, ಎಲ್ಲಿ ಮಾಡಿದ್ದಾರೆ, ಏನಾದರೂ ಲೆಕ್ಕ ಕೇಳಿದ್ರಿ? ಎಲ್ಲಿ ಆಗ್ಯಾವ? ಏನು 1-2 ಶಾಲಾ ಕಾಲೇಜುಗಳನ್ನು ನಿರ್ಮಾಣ ಮಾಡಿದ್ರೆ ಅದೇನು ಇಡೀ ಮತಕ್ಷೇತ್ರದ ಜನರಿಗೆ ವಿದ್ಯಾರ್ಥಿಗಳಿಗೇನು ಪರಿಹಾರ ಕೊಟ್ಟಂಗಾಯ್ತಾ? ಮತ್ತು ನೀವು 13-14 ವರ್ಷದಿಂದ ಶಾಸಕರಿದ್ದೀರಿ. ಸ್ವಾಭಾವಿಕವಾಗಿ ಸ್ವಲ್ಪ ಅನುದಾನ ಬರ್ತಾ ಇರ್ತದ. ಅಂಥದ್ರೊಳಗೆ ಕೆಲವೊಂದು ಏನೋ ರಸ್ತೆಗಳಾಗಿರ್ತಾವ, ಕೆಲವೊಂದು ಶಾಲೆಗಳ ನಿರ್ಮಾಣ ಆಗಿರ್ತಾವ, ನಾವು ಇಲ್ಲ ಅನ್ನಂಗಿಲ್ಲ. ರಾಜ್ಯದ ಆದಾಯದಲ್ಲಿ ಸ್ವಲ್ಪ ಹರಿದು ಹಂಚಿಕೆಯಾಗಿ ಬಂದಿರ್ತದ. ನೀವು ಇಂಟೀರಿಯರ್ ಇಂಡಿ ಮತಕ್ಷೇತ್ರ ಅಡ್ಡಾಡಿ ಬರ್ರಿ. ಕೊಟ್ನಾಳ ರೋಡ್ ಇಲ್ಲ, ಬಸನಾಳ ಗ್ರಾಮಕ್ಕೆ ರೋಡ್ ಇಲ್ಲ, ನೀವು ಕಪ್ಪನಿಂಬರ್ಗಿಗೆ ಹೋಗ್ಬೇಕಾರ ರೋಡ್ ಇಲ್ಲ, ಕೂಡಿಗೆ ಗ್ರಾಮ ಅಂತ ಬರ್ತೈತಿ ಆ ಗ್ರಾಮಕ್ಕೆ ರೋಡ್ ಇಲ್ಲ, ಮುಂದೆಲೆ ಅರ್ಜುನ್ಗೆ ಮಾರ್ಸ್ನಹಳ್ಳಿ ಗ್ರಾಮಗಳಿಗೆ ರೋಡ್ ಇಲ್ಲ, ತೆಗ್ಗಹಳ್ಳಿ ಗ್ರಾಮಕ್ಕೆ ರೋಡ್ ಇಲ್ಲ, ತೆನ್ನಹಳ್ಳಿ ಗ್ರಾಮಕ್ಕೆ ರೋಡ್ ಇಲ್ಲ, ಗೊರ್ನಾಳ ಗ್ರಾಮಕ್ಕೆ ರೋಡ್ ಇಲ್ಲ, ಹಿರೇಮಸಳಿ ಗ್ರಾಮಕ್ಕೆ ಮೊನ್ನೆ ಬರೀ 5 ಕಿಲೋಮೀಟರ್ನ ಹಾಕಿ ಪೂಜೆ ಮಾಡ್ಯಾರ. ಆಲ್ಮೇಲೆ ಹೋಗ್ಬೇಕಾರ ಒಂದ್ಸಲ ಹೋಗಿ ಬರ್ರಿ, ನಿಮಗೆ ಗೊತ್ತಾಗುತ್ತೆ. ಇನ್ನೊಂದು ಬಿಜಾಪುರದಿಂದ ಅಗ್ರಿಕೇಡ್ ಮುಖಾಂತರ ಒಂದು ಮಹಾರಾಷ್ಟ್ರ ಕನೆಕ್ಟ್ ಆಗುವಂಥ ಹೈವೇ ಆಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ನ್ಯಾಷನಲ್ ಹೈವೇ, ಸಂಸದರು ಅದನ್ನ ಮಾಡಿರುವಂಥದ್ದು. ಅಲ್ಲೇ ಒಳಗೆ ಹೋದ್ರ ಆಳೂರಕ್ಕೆ ರೋಡ್ ಇಲ್ಲ, ತಾಂಡ್ಯಗಳಿಗಂತೂ ಕೇಳೋರಿಲ್ಲ. ತಾಂಡ್ಯಗಳು ಒಂದು ರಸ್ತೆ ಇಲ್ಲ. ಇಲ್ಲೇ ನಮ್ಮೂರಿಂದ ರಾಜನಾಳಕ್ಕೆ ಹೋಗ್ಬೇಕಾದ್ರ ರಸ್ತೆ ಇಲ್ಲ.
ಮೊನ್ನೆನೇ ಹೇಳಿದಲ್ಲಿ ನಿಂಬಾಳ ರಸ್ತೆ, ನಿಂಬಾಳಿಂದ ತಡವಾಲಕ್ಕೆ ರಸ್ತೆ ಇಲ್ಲ, ನಿಂಬಾಳಿಂದ ಹೊರ್ತಿಗೆ ರಸ್ತೆ ಇಲ್ಲ, ಎಲ್ಲ ಹೇಳ್ತಿರೋದು ಸುಳ್ಳು. ಆ ಊರಿಗೆ 100 ಕೋಟಿ ಬಿಡುಗಡೆ ಮಾಡಿನಂತೆ ಈ ಊರಾಗ ಹೇಳೋದು, ಈ ಊರಾಗ ಬಂದು ಆ ಊರಿಗೆ 100 ಕೋಟಿ ಬಿಡುಗಡೆ ಮಾಡಿನಂತೆ ಊರು. ಕೆಲಸ ಏನಪ್ಪ ಅಂತಂದ್ರೆ ಯಾರಿಗೂ ಏನೂ ಗೊತ್ತಿಲ್ಲ, ಏನೂ ಅಭಿವೃದ್ಧಿ ಕೆಲಸ ಇಲ್ಲ ಮತಕ್ಷೇತ್ರದ. ನೀವು ನನ್ನ ಮಾತು ಕೇಳಕ್ ಹೋಗ್ಬೇಡ್ರಿ. ನಾವು ವಿರೋಧ ಪಕ್ಷದವ್ರು ಇದೀವಿ, ನಾವು ಮಾತಾಡ್ತೀವಿ, ಮುಂದೆ ನಾವು MLA ಆಕಾಂಕ್ಷಿಗಳಿದೀವಿ ಅನ್ನೋಂಥದ್ದು. ನೀವು ಹೋಗಿಬಿಟ್ಟು ಮತಕ್ಷೇತ್ರದಲ್ಲಿ ಅಡ್ಡಾಡಿ ಜನಾಭಿಪ್ರಾಯ ಕೇಳ್ರಿ. ಇಂಡಿಯನ್ನ ಬಂಗಾರದ ಗಿಂಡಿಯಾಗಿ ಮಾಡ್ತೀನಿ ಅಂತ ಹೇಳಿ ದೊಡ್ಡ ಆಶ್ವಾಸನೆ ಕೊಟ್ಟರು. ಇಂಡಿ ಊರಾಗ ಹೋಗಿ ಬರ್ರಿ, ಒಂದು ಸಣ್ಣ ಹಳ್ಳ್ಯಾಗ ಹೋದಂಗ ಯಾರು ಯಾವ್ದಕ್ಕಾರ ಆಶ್ವಾಸನೆ ಕೊಡ್ತಾರೆ, ಮತ್ತೆ ಯಾರು ಆಶ್ವಾಸನೆ ಕೊಡ್ತಾರೆ? ಇಂಡಿಯನ್ ಧೂಳ ಮುಕ್ತ ನಗರವನ್ನಾಗಿ ಮಾಡ್ತೀನಿ ಅಂತಂದಿದ್ರು, ಇವರೇ ಹೇಳಿದ್ರು. ಹೋಗಿ ಬರ್ರಿ, ಇಂಟೀರಿಯರ್ ಇಂಡಿಯಾ ಒಳಗೆ ಹೋಗಿ ಬರ್ರಿ. ಇಟ್ಟು ಖರಾಬ್ ಹಳ್ಳಿ, ಗಟರ್ಗಳಿಲ್ಲ, ಸ್ವಚ್ಛತೆ ಇಲ್ಲ. ಒಂದೇ ಒಂದು ಇಂಡಿ ಅಂತ ಇವ್ರು ಜಿಲ್ಲಾ ಕೇಂದ್ರ ಮಾಡ್ತೀನಿ ಅಂತಾರೆ ಇಂಡಿಯನ್ನ. ನನಗೆ ಅದೇ ವಿಚಿತ್ರ ಅನಿಸದ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿಲ್ಲ ಮೇಡಮ್. ಅವ್ರು ಏನ್ ಹೇಳಿರುವಂತದ್ದು, ಇಂಡಿ ಜಿಲ್ಲಾ ಕೇಂದ್ರ ನಾನು ಮಾಡ್ಲಿಲ್ಲಪ್ಪ ಅಂತಂದ್ರೆ ಮುಂದೆ ನಾನು ರಾಜಕಾರಣದಿಂದ ನಿವೃತ್ತಿ ಹೊಂದ್ತೀನಿ ಅಂತ ಹೇಳ್ಬಿಟ್ಟು ಸಾರ್ವಜನಿಕವಾಗಿ ಬಹಿರಂಗವಾಗಿ ಜನರಿಗೆ ಸವಾಲು ಹಾಕಿ ಇವರು ಇವತ್ತು ಆರಿಸಿ ಬಂದಿರುವಂತಹದ್ದು. ನೀವು ಆರಿಸಿನೂ ಬಂದಿರಿ, ಸರ್ಕಾರನೂ ನಿಮ್ದೇ ಇದೆ, ನೀವು ಮಾಡ್ಬೇಕಲ್ಲ. ನಿಮ್ಮ ಮಾತಿನಂಗ ನೀವು ನೋಡ್ಕೋರಿ, ಅದಕ್ಕೆ ಹೇಳ್ತೀವಿ ನಾವು. ನೀವೇನು ನುಡಿತೀರಿ ಅದ್ರಂಗ ನಡೀರಿ. ಈ ಥರ ಸುಮ್ಮನೆ ಜನರಿಗೆ ಸುಳ್ಳು ಆಶ್ವಾಸನೆ ಕೊಡೋದು, ಅಧಿಕಾರದಲ್ಲಿ ಬರೋದು, ಬಂದ್ಬಿಟ್ಟು ಎಲ್ಲಾನು ಲೂಟಿ ಮಾಡೋದು, ಭ್ರಷ್ಟಾಚಾರ ಮಾಡೋದು, ನಿಮ್ಮ ಮನೆ ಉದ್ಧಾರ ಮಾಡ್ಕೊಳ್ಳೋದು, ನೀವು ನೂರಾರು ಸಾವಿರಾರು ಕೋಟಿ ಮಾಡ್ಕೊಳ್ಳೋದು. ಇಲ್ಲಿ ಕ್ಷೇತ್ರದಾಗಿನ ಜನರಿಗೆ ಪಾಪ ರಸ್ತೆಗಳಿಲ್ಲ, ಗಟರ್ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಬರಗಾಲ ಇದೆ, ಈಗ ನೀರಾವರಿಗೆ ನೀರಿಲ್ಲ. ಟ್ಯಾಂಕರ್ ಮುಕ್ತ ಇಂಡಿ ಮಾಡಿನ ಅಂತ ಹೇಳಿದ್ರು ಮೇಡಮ್. ನೀವು ಹಳ್ಳಿಯಲ್ಲಿ ಹೋರಿ, ಏನಾದ್ರು ಮನೇನೆ ಇಂಡಿ ಒಳಗೆ ವಿಧಾನಸೌಧದ ಮುಂದೆ ಸ್ಟ್ರೈಕ್ ಮಾಡಿದ್ದಾರೆ, ಏನೋ ಕೊಡ ತಗೊಂಡ್ಬಿಟ್ಟು ನೀರು ಕೊಡ್ರಿ ಅಂತ ಹೇಳ್ಬಿಟ್ಟು. ಶಾಸಕರು ನಮ್ಮ ಪ್ರಕಾರ ಏನೂ ಮಾಡಿಲ್ಲ. ಈ ಅವಧಿಯಲ್ಲಿ ಅಂತೂ ಏನೂ ಆಗೇ ಇಲ್ಲ. ಈ ಅವಧಿಯಲ್ಲಿ ಏನೇನು ಕೆಲಸ ಇಲ್ಲ. ಇಂಥದ್ದು ಮಾಡಿರುವಂತ ಕೆಲಸ ಎಲ್ಲಿ ಎದ್ದು ಕಾಣ್ತಾ ಇಲ್ಲ. ಏನೋ ಚಾಟಪುಟ್ಟು ಎಲ್ಲೇ ಹೇಳಿದ್ರಲ್ಲ, ಒಂದು ಯಾವುದೋ ಸ್ಕೂಲ್ ಮಾಡಿರ್ಬೇಕು, ಒಂದು ಯಾವುದೋ ಸಣ್ಣ ಒಂದು ರಸ್ತೆ ಮಾಡಿರ್ಬೇಕು, ಅದನ್ನ ಬಿಟ್ರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಇಂಥದ್ದು ಅಂತೇಳಿ. ನಾನು ನಿಮ್ಮ ಜೊತೆ ಬರ್ತೀನಿ ಮತಕ್ಷೇತ್ರದಲ್ಲಿ. 1-2-3 ಭಾರಿ ಒತ್ತಡ ಬಂದಿದ್ದಕ್ಕೆ 1-2-3 ರಸ್ತೆಗಳು ಮಾಡಿರ್ಬೇಕಷ್ಟೇ. ನೀವು ದಯವಿಟ್ಟು, ನೀವು ಪತ್ರಕರ್ತರು ಬಂದಿದ್ದೀರಿ, ನಾನು ಒಂದು ಮನವಿ ಮಾಡ್ತೀನಿ ನಿಮ್ಗೆ. ಇಂಡಿ ಮೇನ್ ಬ್ರಾಂಚ್ ಕೆನಲ್ ಇದೆ ಸಿರ್ಸಾಡು ಅಂತ ಹೇಳ್ಬಿಟ್ಟು, ಈ ಎಲ್ಲ ಗ್ರಾಮಗಳ ಮುಖಾಂತರ ದೊಡ್ಡ ಕೆನಲ್ ಹೋಗುತ್ತೆ. ಆ ಕೆನಲ್ ಹೋಗಿ ಒಂದ್ಸತಿ ನೀವು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಬರ್ರಿ. ಆ ಕೆನಲ್ ರಿಪೇರಿಗೆ ಅಂತೇಳಿ ಪ್ರತಿ ವರ್ಷ ದುಡ್ಡು ಬರುತ್ತೆ, ಪ್ಯಾಚಿಂಗ್ ವರ್ಕ್ ಆಗಬೇಕು ಅಂತೇಳಿ. ಸರಿ, ಆ್ಯಸ್ ಇಟ್ ಈಸ್ ಹಂಗೆ ಇರ್ತದೆ. ಎಷ್ಟು ನೀರು ಪೋಲಾಗಿ ಹೋಗ್ತದೆ. ಕೊನೆಗೆ ಟೇಲ್ ಎಂಡ್ ಗ್ರಾಮಗಳದವ್ರು ಏನು ಮಾಡ್ಬೇಕು? ನೀರಿಗೆ ಹೋಗಂಗಿಲ್ಲ, ಇಲ್ಲೇ ಹೊಡೆದು ಇಲ್ಲೇ ಪೋರಾಗಿ ಒಂದು ಇನ್ಫಿಲ್ಟ್ರೇಟ್ ಆಗಿ ಹೋಗ್ಬಿಡ್ತದೆ. ಭೂಮಿಯಲ್ಲಿ ನೀರು ಇಳಿದಿರ್ತದೆ, ಇಲ್ಲಿಕಂದ್ರೆ ಎಲ್ಲೋ ಹರಿದು ಹೋಗ್ಬಿಡ್ತದೆ. ಕೊನೆಗೆ ನೀರು ಮುಟ್ಟಲ್ಲ. 50% ಆಫ್ ವಾಟರ್, ಕೆನಲ್ ವಾಟರ್ ಈಸ್ ವೇಸ್ಟೆಡ್ ಬಿಕಾಸ್ ಆಫ್ ದ ಡ್ಯಾಮೇಜ್ಡ್ ಕೆನಲ್ಸ್. ಪ್ರತಿ ವರ್ಷ ಎಷ್ಟು ದುಡ್ಡು ಬರ್ತದೆ ಸರ್? ಸಿಕ್ಕಾಪಟ್ಟೆ ದುಡ್ಡು ಬರ್ತದೆ ರಿಪೇರಿಗೆ ಸರ್. ನನಗೆ ಅನಿಸಿದ ಮಟ್ಟಿಗೆ 100 ಕೋಟಿ ದುಡ್ಡು ಬರ್ತದೆ ಕೆನಲ್ ರಿಪೇರಿಗೆ ಅಂತ ಹೇಳ್ಬಿಟ್ಟು. ಅದನ್ನ ಏನು ಮಾಡ್ತಾರೆ, ಎಲ್ಲಿ ಕಾಣಿಸುತ್ತಲ್ಲ ಅದಕ್ಕೆ ಸುಮ್ಮನೆ ಆ ರಿಪೇರಿ ಮಾಡಿವಂತ ತೋರ್ಸಂತ. ಅದಕ್ಕೆ ಕ್ಯೂರಿಂಗ್ ಆಗಲ್ಲ, ಬೇಸಿಗೆಯಲ್ಲಿ ಕ್ಯೂರಿಂಗ್ ಆಗಲ್ಲ. ಅದು ಮುಂದೆ ಒಂದು 10-15 ದಿನದಾಗ ಅದು ಇದ್ದ ಸ್ಥಿತಿಗೆ ಬಂದ್ಬಿಟ್ಟಿರ್ತೈತಿ. ಇವತ್ತು ಕಾಂಗ್ರೆಸ್ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಮನೆಯೊಂದು 3 ಆಗಿಲ್ಲ ಅನ್ನುವಂತಾಗಿದೆ. ಕಾಂಗ್ರೆಸ್ ಒಂದು ಈಗ ರಾಜ್ಯದಲ್ಲಿನೂ ಮನೆ ಒಂದು 3 ಭಾಗ ಆಗಿದೆ. ಜಿಲ್ಲೆಯಲ್ಲಿನೂ ಕೂಡ ಇಲ್ಲಿ ನಾಯಕರ ಕಚ್ಚಾಟದಿಂದ ಇಲ್ಲಿನೂ ಕೂಡ ಅವ್ರವ್ರ ಮಧ್ಯೆ ಹೊಂದಾಣಿಕೆ ಇರೋದ್ರ ಬಿಟ್ಟು ಜನರಿಗೆ ವಂಚನೆ ಆಗ್ತಿದೆ, ಜನರಿಗೆ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ. ಈ ಪುಕ್ಷಟ್ಟೆ ಯೋಜನೆಗಳಿಂದ ಅಂತೂ ಭಾರಿ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ. ಜನರಿಗೆ ಬೇಕಾದಂಥ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇಲ್ಲ. ಹೀಗಾಗಿ ಈ ಸರ್ಕಾರ ಆದಷ್ಟು ಬೇಗ ತೊಲಗಿದ್ರೆ ಈ ರಾಜ್ಯಕ್ಕೆ ಒಳ್ಳೆಯದು ಅಂತ ನನ್ನ ಭಾವನೆ. ನನ್ನ ಮತಕ್ಷೇತ್ರದ ಜನರಿಗೆ ನಾನು ಹೇಳ್ತೀನಿ, ಈ ದುರಾಡಳಿತ ಹೋಗ್ಬೇಕು, ಕಾಂಗ್ರೆಸ್ ದುರಾಡಳಿತ ಹೋಗ್ಬೇಕು, ಶಾಸಕರ ದುರಾಡಳಿತ ಹೋಗ್ಬೇಕು. ಶಾಸಕರು ಹೇಳುತ್ತಿರುವಂತಹ ಸುಳ್ಳುಗಳು ಬಂದಾಗಬೇಕು. ಇಂಡಿ ಮತಕ್ಷೇತ್ರ ಅಭಿವೃದ್ಧಿ ಆಗಬೇಕಪ್ಪ ಅಂತಂದ್ರೆ ಬದಲಾವಣೆ ಆಗಬೇಕು. ಒಬ್ಬ ಬದ್ಧತೆ ಇರುವಂತಹ, ಈ ಕ್ಷೇತ್ರದ ಬಗ್ಗೆ ಜನರ ಬಗ್ಗೆ ಕಾಳಜಿ ಇರುವಂತಹ
ನಾಯಕ ಅಲ್ಲಿ ಬರಬೇಕು ಅಂತಂದ್ರೆ ಶಾಸಕರನ್ನ ಬದಲಾಯಿಸ್ರಿ, ಮುಂದಿನ ಸಲ ಒಳ್ಳೆ ಆಡಳಿತ ನೀಡುವಂಥ ಕೆಲಸ ನಾವು ನೀವು ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ಜನರಿಗೆ ನಾನು ಮಾತು ಕೊಡ್ತೀನಿ.